ರಾತ್ರಿ ಮೊಬೈಲ್ ಫೋನ್ ಪಕ್ಕದಲ್ಲೇ ಇಟ್ಟು ಮಲಗ್ತೀರಾ? ಹಾಗಾದರೆ ಈ 20 ಜಿಕೆ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಮಾತ್ರವಲ್ಲ, ನಿಮ್ಮ ಲೈಫ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಬನ್ನಿ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭೂಮಿಯ ಮೇಲಿರುವ ಯಾವ ಪ್ರಾಣಿ ನೀರಿನಲ್ಲಿ ಅತ್ಯಂತ ಸಲೀಸಾಗಿ ಈಜಬಲ್ಲದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಕರಡಿ, ಸಿ ಒಂಟೆ, ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಆನೆಗಳು ಭಾರವಾಗಿದ್ದರೂ ತುಂಬ ಒಳ್ಳೆಯ ಈಜುಗಾರರು. ಇವು ನೀರಿನಲ್ಲಿ ದೀರ್ಘ ದೂರದವರೆಗೆ ಈಜಬಲ್ಲವು. ಎರಡನೆಯ ಪ್ರಶ್ನೆ, ನಿಯಮಿತವಾಗಿ ಯಾವ ಹಣ್ಣು ತಿಂದರೆ ಕ್ಯಾನ್ಸರ್ ಬರುವ ಅಪಾಯ ಕಮ್ಮಿ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ದಾಳಿಂಬೆ, ಸಿ ಮೂಸಂಬಿ, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ. ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳೆಯದಂತೆ ತಡೆಯಲು ಸಹಾಯವನ್ನು ಮಾಡುತ್ತವೆ. ಮೂರನೆಯ ಪ್ರಶ್ನೆ, ನಮ್ಮ ದೇಹದ ಉಷ್ಣತೆಯನ್ನು ಯಾವ ಅಂಗ ನಿಯಂತ್ರಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೈಪೋಥಾಲಮಸ್, ಬಿ ಹೃದಯ, ಸಿ ಯಕೃತ್ತು, ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಎ ಹೈಪೋಥಾಲಮಸ್. ಮೆದುಳಿನಲ್ಲಿರುವ ಹೈಪೋಥಾಲಮಸ್ ಭಾಗವು ದೇಹದ ತಾಪಮಾನವನ್ನು 37 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತದೆ. ನಾಲ್ಕನೆಯ ಪ್ರಶ್ನೆ, ಚಳಿಗಾಲದಲ್ಲಿ ಒಣ ಚರ್ಮ ನಿವಾರಿಸಲು ಯಾವ ಎಣ್ಣೆ ಪ್ರಯೋಜನಕಾರಿ? ನಿಮ್ಮ ಆಪ್ಷನ್ಸ್: ಎ ಸಾಸಿವೆ ಎಣ್ಣೆ, ಬಿ ಎಳ್ಳೆಣ್ಣೆ, ಸಿ ಕೊಬ್ಬರಿ ಎಣ್ಣೆ, ಡಿ ಹರಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬರಿ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿರುವ ಫ್ಯಾಟಿ ಆಸಿಡ್ ಚರ್ಮದ ತೇವಾಂಶವನ್ನು ಕಾಪಾಡಿ ಒಣ ಚರ್ಮವನ್ನು ಸಾಫ್ಟ್ ಮಾಡುತ್ತದೆ. ಐದನೆಯ ಪ್ರಶ್ನೆ, ಸಾಮಾನ್ಯ ನೊಣದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 32 ಹಲ್ಲು, ಬಿ 2 ಹಲ್ಲು, ಸಿ ಹಲ್ಲುಗಳೇ ಇರುವುದಿಲ್ಲ, ಡಿ 10 ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲುಗಳೇ ಇರುವುದಿಲ್ಲ. ನೊಣಗಳಿಗೆ ಹಲ್ಲು ಇರಲ್ಲ. ಅವುಗಳ ಬಾಯಿಯಲ್ಲಿ ಸಣ್ಣ ಕೊಳವೆಯಂತಹ ರಚನೆ ಇದ್ದು ಅದರ ಮೂಲಕ ಆಹಾರ ಹೀರುತ್ತವೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ, ನೋಡೋಣ ನಿಮಗೆಷ್ಟು ಗೊತ್ತಿದೆ ಅಂತ. ಆರನೆಯ ಪ್ರಶ್ನೆ, ಯಾವ ಹಕ್ಕಿ ಬೇರೆಯವರ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಾಗೆ, ಬಿ ಕೋಗಿಲೆ, ಸಿ ಗಿಳಿ, ಡಿ ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಗಿಲೆ. ಕೋಗಿಲೆಗಳು ತಾವೇ ಗೂಡು ಕಟ್ಟುವುದಿಲ್ಲ. ಕಾಗೆಯಂತಹ ಇತರ ಹಕ್ಕಿಗಳ ಗೂಡಿನಲ್ಲಿ ರಹಸ್ಯವಾಗಿ ಮೊಟ್ಟೆ ಇಡುತ್ತವೆ. ಏಳನೆಯ ಪ್ರಶ್ನೆ, ಮೊಬೈಲ್ ಫೋನ್ ಅನ್ನು ದಿಂಬಿನ ಪಕ್ಕದಲ್ಲಿಟ್ಟು ಮಲಗುವುದರಿಂದ ಯಾವ ಕಾಯಿಲೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಕಣ್ಣಿನ ದೃಷ್ಟಿದೋಷ, ಬಿ ನಿದ್ರಾಹೀನತೆ, ಸಿ ಕಿಡ್ನಿ ಸಮಸ್ಯೆ, ಡಿ ಜೀರ್ಣಕ್ರಿಯೆ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಿದ್ರಾಹೀನತೆ. ಮೊಬೈಲ್ ರೇಡಿಯೇಷನ್ ಮೆದುಳಿನ ಮೇಲೆ ಪ್ರಭಾವ ಬೀರಿ ತಲೆನೋವು ಹಾಗೂ ತೀವ್ರ ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ಎಂಟನೆಯ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗ ಅಥವಾ ಅಂಗ ಕಾಮಾಲೆಯಿಂದ ಪ್ರಭಾವಿತವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪ್ಲೀಹ, ಬಿ ಮೆದುಜೀರಕ ಗ್ರಂಥಿ, ಸಿ ಯಕೃತ್ತು ಅಥವಾ ಲಿವರ್, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ತು ಅಥವಾ ಲಿವರ್. ಲಿವರ್ ಸರಿಯಾಗಿ ಕೆಲಸ ಮಾಡದಿದ್ದಾಗ ರಕ್ತದಲ್ಲಿ ಬಿಲಿರುಬಿನ್ ಹೆಚ್ಚಾಗಿ ಕಣ್ಣು ಮತ್ತು ಚರ್ಮ ಹಳದಿಯಾಗುತ್ತವೆ. ಒಂಬತ್ತನೆಯ ಪ್ರಶ್ನೆ, ರಾತ್ರಿ ಅನ್ನ ತಿಂದ ತಕ್ಷಣ ಟೀ ಅಥವಾ ಕಾಫಿ ಕುಡಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಇಳಿಯುತ್ತದೆ, ಬಿ ಜೀರ್ಣಕ್ರಿಯೆ, ಸಿ ನಿದ್ರಾಹೀನತೆ, ಡಿ ರಕ್ತ ಶುದ್ಧಿಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಿದ್ರಾಹೀನತೆ. ಟೀ ಮತ್ತು ಕಾಫಿಯಲ್ಲಿರುವ ಕೆಫಿನ್ ಅಂಶವು ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹತ್ತನೆಯ ಪ್ರಶ್ನೆ, ಸಾವಿರಾರು ವರ್ಷಗಳಾದರೂ ಯಾವ ಆಹಾರ ಪದಾರ್ಥ ಕೆಡುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ತುಪ್ಪ, ಬಿ ಜೇನುತುಪ್ಪ,
ಸಿ ಉಪ್ಪಿನಕಾಯಿ, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಜೇನುತುಪ್ಪದಲ್ಲಿ ತೇವಾಂಶ ಇಲ್ಲದಿರುವುದರಿಂದ ಬ್ಯಾಕ್ಟೀರಿಯಾಗಳು ಬದುಕಲ್ಲ. ಇದು ಎಷ್ಟು ವರ್ಷ ಇಟ್ಟರೂ ಕೆಡುವುದಿಲ್ಲ. 11ನೆಯ ಪ್ರಶ್ನೆ, ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನು ತಡೆಯಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ನೆಲ್ಲಿಕಾಯಿ, ಬಿ ಬಾಳೆಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಪೇರಲ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಿರುತ್ತದೆ. ಇದು ಕೂದಲಿನ ನ್ಯಾಚುರಲ್ ಬಣ್ಣವನ್ನು ಕಾಪಾಡಲು ನೆರವಾಗುತ್ತದೆ. 12ನೆಯ ಪ್ರಶ್ನೆ, ಯಾವ ಕಾಯಿಲೆ ಅಥವಾ ದೈಹಿಕ ಸ್ಥಿತಿಗೆ ಬ್ರೆಡ್ ಉತ್ತಮ ಆಹಾರವಾಗಿ ಕೆಲಸ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಅತಿಸಾರ, ಸಿ ಜ್ವರ, ಡಿ ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಅತಿಸಾರ. ಬೇದಿಯಾದಾಗ ಬ್ರೆಡ್ ಸುಲಭವಾಗಿ ಜೀರ್ಣವಾಗಿ ಹೊಟ್ಟೆಯನ್ನು ಶಾಂತಗೊಳಿಸುತ್ತದೆ ಮತ್ತು ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತದೆ. 13ನೆಯ ಪ್ರಶ್ನೆ, ಯಾವ ತರಕಾರಿಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಹಸಿರು ಸೊಪ್ಪು, ಸಿ ಬದನೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಸೊಪ್ಪು. ಇವುಗಳಲ್ಲಿ ಪೊಟ್ಯಾಸಿಯಂ ಹೆಚ್ಚಿರುತ್ತದೆ. ಇದು ರಕ್ತನಾಳಗಳನ್ನು ಸಡಿಲಗೊಳಿಸಿ ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುತ್ತದೆ. 14ನೆಯ ಪ್ರಶ್ನೆ, ಯಾವ ಎಲೆ ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಹಿಬೇವಿನ ಎಲೆ, ಬಿ ತುಳಸಿ ಎಲೆ, ಸಿ ಮೆಂತ್ಯ ಎಲೆ, ಡಿ ಕೊತ್ತಂಬರಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ಎಲೆ. ತುಳಸಿ ಎಲೆಯಲ್ಲಿರುವ ಔಷಧೀಯ ಗುಣಗಳು ಶ್ವಾಸಕೋಶದ ಕಫ ಮತ್ತು ಇನ್ಫೆಕ್ಷನ್ ಕಡಿಮೆ ಮಾಡಲು ನೆರವಾಗುತ್ತವೆ. 15ನೆಯ ಪ್ರಶ್ನೆ, ನಾವು ಚೆನ್ನಾಗಿ ನಿದ್ರೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗ ದುರ್ಬಲಗೊಳ್ಳುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೂಳೆಗಳು, ಬಿ ರೋಗ ನಿರೋಧಕ ಶಕ್ತಿ, ಸಿ ಹಲ್ಲುಗಳು, ಡಿ ಉಗುರುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿ. ಸರಿಯಾಗಿ ನಿದ್ರೆ ಮಾಡದಿದ್ದರೆ ದೇಹದ ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ಕಾಯಿಲೆಗಳು ಬೇಗ ಬರುತ್ತವೆ ಹಾಗೂ ನೆನಪಿನ ಶಕ್ತಿ ಮಂದವಾಗುತ್ತದೆ. ನಿದ್ರೆ ಅಂದ ತಕ್ಷಣ ನೆನಪಾಯಿತು. ಎಕ್ಸಾಮ್ ಹಾಲ್ನಲ್ಲಿ ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣ ನಿದ್ರೆ ಬರೋರೆಲ್ಲ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ನೋಡೋಣ. 16ನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಬಿಸಿ ಆಹಾರ ಸೇವಿಸುವುದರಿಂದ ಯಾವ ರೋಗಗಳು ಬರುತ್ತವೆ? ನಿಮ್ಮ ಆಪ್ಷನ್ಸ್: ಎ ಮಲೇರಿಯಾ, ಬಿ ಕ್ಯಾನ್ಸರ್, ಸಿ ಅನಿಮಿಯಾ, ಡಿ ಚರ್ಮದ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಬಿಸಿ ಆಹಾರ ಪ್ಲಾಸ್ಟಿಕ್ ಸೇರಿದಾಗ ಕೆಮಿಕಲ್ಸ್ ರಿಲೀಸ್ ಆಗುತ್ತವೆ. ಇದು ದೀರ್ಘಾವಧಿಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು. 17ನೆಯ ಪ್ರಶ್ನೆ, ಯಾವ ಎಲೆಯನ್ನು ಸೇವಿಸಿದರೆ ಅಥವಾ ಹಚ್ಚಿದರೆ ಚರ್ಮದ ಅಲರ್ಜಿ ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಹಿಬೇವು, ಬಿ ಅರಳಿ ಎಲೆ, ಸಿ ಮಾವಿನ ಎಲೆ, ಡಿ ತೆಂಗಿನ ಗರಿ. ಸರಿಯಾದ ಉತ್ತರ ಆಪ್ಷನ್ ಎ ಕಹಿಬೇವು. ಕಹಿಬೇವಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಚರ್ಮದ ತುರಿಕೆ ಮತ್ತು ಅಲರ್ಜಿಯನ್ನು ನೈಸರ್ಗಿಕವಾಗಿ ಗುಣಪಡಿಸುತ್ತವೆ. 18ನೆಯ ಪ್ರಶ್ನೆ, ರಾತ್ರಿ ತಡವಾಗಿ ಮೊಟ್ಟೆ ತಿಂದರೆ ದೇಹಕ್ಕೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಇಳಿಯುತ್ತದೆ, ಬಿ ಜೀರ್ಣಕ್ರಿಯೆ ನಿಧಾನ, ಸಿ ಲೈಂಗಿಕ ಶಕ್ತಿ, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ ನಿಧಾನ. ಮೊಟ್ಟೆಯಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ರಾತ್ರಿ ತಡವಾಗಿ ತಿಂದಾಗ ಜೀರ್ಣವಾಗಲು ಟೈಮ್ ತಗೊಳ್ಳುತ್ತೆ. ಇದರಿಂದ ಅಜೀರ್ಣವು ಕಾಡಬಹುದು. 19ನೆಯ ಪ್ರಶ್ನೆ, ದೇಹದ ನರಹುಲಿಗಳನ್ನು ಕಡಿಮೆ ಮಾಡಲು ಯಾವುದು ಪ್ರಯೋಜನಕಾರಿ? ನಿಮ್ಮ ಆಪ್ಷನ್ಸ್: ಎ ನಿಂಬೆ ರಸ, ಬಿ ಬೆಳ್ಳುಳ್ಳಿ ರಸ, ಸಿ ಜೇನುತುಪ್ಪ,
ಡಿ ಅರಿಶಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ರಸ. ಬೆಳ್ಳುಳ್ಳಿ ರಸವನ್ನು ನರಹುಲಿ ಮೇಲೆ ಹಚ್ಚುವುದರಿಂದ ಅವು ಕ್ರಮೇಣ ಒಣಗಿ ಉದುರಿ ಹೋಗುತ್ತವೆ. 20ನೆಯ ಪ್ರಶ್ನೆ, ಯಾವ ರೀತಿಯ ಬೆಲ್ಲ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಿಳಿ ಬೆಲ್ಲ, ಬಿ ಆರ್ಗ್ಯಾನಿಕ್ ಕಪ್ಪು ಬೆಲ್ಲ, ಸಿ ಲಿಕ್ವಿಡ್ ಬೆಲ್ಲ, ಡಿ ಸಕ್ಕರೆ ಮಿಶ್ರಿತ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಗ್ಯಾನಿಕ್ ಕಪ್ಪು ಬೆಲ್ಲ. ಕೆಮಿಕಲ್ ಇಲ್ಲದ ಕಪ್ಪು ಬೆಲ್ಲ ರಕ್ತವನ್ನು ಶುದ್ಧೀಕರಿಸುತ್ತದೆ. ಇದರಿಂದ ಚರ್ಮದ ಕಾಂತಿ ನ್ಯಾಚುರಲ್ ಆಗಿ ಹೆಚ್ಚುತ್ತದೆ. ಸ್ನೇಹಿತರೆ, ಇವತ್ತಿನ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರ ಸರಿಯಾಗಿ ಹೇಳಿದ್ದೀರಾ ಅಂತ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೈಪ್ ಮಾಡಿ. ಜಿಕೆ ಮಯೂರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.